ಎಲ್ಲ ಇರ್ತದೆ ಪೂರಿ ಉಂಡೆ ಅದಕ್ಕೂ ಬೈತಾವ್ರಿ ಮಂಗಳಾರತಿ ಎಲ್ಲ ಎತ್ಬಿಟ್ರೆ ನನಗೆ ಆಗ್ಲೇ ಬೈದಾಕ್ಬಿಟ್ರು ಆ ಸುವಾಸನೆ ಅಲ್ಲೋಡಿ ಏನೇನು ಮಾಡಿದ ಭಯ ಆಗುತ್ತೆ. ಬಾ 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 ಬಟ್ ದೇವ್ರಣೆಗೂ ಅವ್ರು ಎಷ್ಟು ಇನ್ನೋಸೆಂಟ್ ಇದಾರೆ ಅಂತಂದ್ರೆ ಏನಕ್ಕೂ ಅವ್ನ್ ಕ್ಯಾಮ್ರಾ ಹಿಡ್ಕೊಂಡಿದ್ದಾನೆ. ಇನ್ನು ಉಗಿತಾನೆ ಬರ್ತಾ ಏನ್ ಮಾಡೋದಪ್ಪ ಭಯ ಆಗುತ್ತೆ. ಮುತ್ತು ರತ್ನ ಹತ್ರ ಈಗ ದುಡ್ಡಿಲ್ಲ, ಓಕೆ, ಚಿಲ್ಲರೆ ಕಾಸಿದೆ. ನೀವು ಅಕ್ಕಿಗೆ ತಂದರೆ ಅವ್ರು ಉಪ್ಪು ಮೆಣಸಿಗೆ ತರಬೇಕು. ಒಬ್ಬರು ದುಡ್ದು ಸಂಸಾರ ಮಾಡ್ತೀವಿ ಅಂದರೆ ಕಷ್ಟ. ಬಾಡಿಗೆ ಕೆಲ್ಸಕ್ಕೆ ಓದ್ತಾ ಇದ್ದೀರಿ ವಿತ್ ಆಯುಧ ಬೈ ಸಿ ಯು. ಅಣ್ಣವ್ರ ಇಲ್ಲಿ ಏನಾದರೂ ಕೆಲಸ ಸಿಗ್ತದಾ ಅಣ್ಣ? ಇಲ್ಲಿ ಹಾಯ್ ಮಾಡಿ ತುಂಬಾ ಜನ ನೋಡ್ತಾವ್ರ, ಲಕ್ಷಾಂತರ ಜನ ನೋಡ್ತಾ ಇದಾರೆ. ಥ್ಯಾಂಕ್ಸ್, ನಂಗೆ ತುಂಬಾ ಖುಷಿ ಆಯ್ತು. ನೋಡಿ, ನೀವ್ ಯಾರೋ ಅನ್ಕೊಂಡ್ ಮಾಡ್ತೀರಾ, ಅದ್ರಲ್ಲಿ ನಿಮ್ ಒಳ್ಳೆತನ ಎದ್ದು ಕಾಣುತ್ತಲ್ಲ, ಅದಕ್ಕೆ ಏನ್ ಕೊಟ್ರು ಸಾಕಾಗಲ್ಲ. ಏನು ಇರ್ಲಿಲ್ಲ ಅವ್ರ ಮನೇಲಿ, ಇರೋದ್ನೆಲ್ಲ ಕೊಟ್ಟಿದ್ದಾರೆ. ಹೌದಾ? ತಿನ್ನು ಅಂತ. ನಿನ್ನೆ ಬಂದಿದ್ರೆ ನೀನು ಎಷ್ಟು ಅಡಿಗೆ ಎಲ್ಲ ಇತ್ತು ಅಂತ ಅಂದ್ರು, ಹಬ್ಬ ಅಂತ. ಎಲ್ಲ ಇರ್ತದೆ ಪೂರಿ ಉಂಡೆ ಅದಕ್ಕೂ ಬೈತಾವ್ರಿ. ಇಲ್ಲ ಥ್ಯಾಂಕ್ ಯು ಸೋ ಮಚ್. ಈ ತರ ನಿಮ್ಮಂತವ್ರು ಇರೋದ್ರಿಂದನೇ ನಮ್ಮ ಬೆಂಗಳೂರಿನ ಹಾಕೊಂತಿ. ಥ್ಯಾಂಕ್ಸ್. ಎಲ್ಲ ದುಡ್ಡು ನಗ್ತಾ ಇದ್ದಾರೆ. ಬೈದಾಯ್ತು ಆಲ್ರೆಡಿ. ಮಂಗಳಾರತಿ ಎಲ್ಲ ಎತ್ಬಿಟ್ರೆ ನನಗೆ ಆಗ್ಲೇ ಬೈದಾಕ್ಬಿಟ್ರು. ಇವತ್ತು ನಿಮ್ಮ ಮನೆ ಲಕ್ಷ್ಮಿ ತರ ಬಂದಿದ್ದೀನಿ, ಎಲ್ಲ ತುಂಬ ಕಳ್ಸಿದೀರಾ, ಒಳ್ಳೇದಾಗ್ಲಿ. ಲಕ್ಷ್ಮಿ ಹಬ್ಬ, ಲಕ್ಷ್ಮಿ ಇಟ್ಟಿದ್ರಕ್ಕ ನೀವು? ಸೂಪರ್. ನಿನ್ನೆ ಬಂದಿದ್ರೆ ಒಳ್ಳೆ ಕಲೆಕ್ಷನ್ ಆಗಿ ಕಣಕ ಅಕ್ಕ ನನ್ ಪ್ರೀತಿ ಬಂದಿರೋದಕ್ಕ ಮನೇಲಿ ಹೇಳ್ದೆ ಕೇಳ್ದೆ ಬೆಂಗಳೂರೇ ಕಣ ಹುಟ್ಟು ಬೆಳೆದಿರೋದೆಲ್ಲ. ಕನಕಪುರ ನಮ್ಮ ಅಪ್ಪಂದು. ನಮ್ ಯಜಮಾನಪ್ಪ ನಂಗ್ ಮಗ ಅದೇ ಆಗ್ಲೇ ಒಂದು ಗಂಡು ಮಗ ಎತ್ತಿದೀನಿ. ಮದುವೆ ಆಗಿ 1 ವರ್ಷದ ಮಗು ಇದೆ ನಮ್ಗೆ ಆಲ್ರೆಡಿ. ನಮ್ಮಮ್ಮ ನೋಡ್ಕತ್ತವ್ರ. ಸರಿ, ಥ್ಯಾಂಕ್ಸ್. ಥ್ಯಾಂಕ್ ಯು ಬರ್ತೀನಿ. ಥ್ಯಾಂಕ್ಸ್ ತುಂಬಾ. ಸರಿ ಸರಿ. ನೀವುಗಳು ಎಷ್ಟು ಒಳ್ಳೆಯವ್ರು ಇದೀರಂತ ನಮ್ಮ ಜನಗಳಿಗೆ ತೋರಿಸ್ತಾ ಇದೀವಿ. ನೋಡಿ, ಏನು ಆಶ್ರಯ ಇಲ್ಲದೆ ಬಂದಿರೋರಿಗೆ ಒಂದೊಟ್ಟು ಊಟ ಇಲ್ಲ ಅಂತಂದಾಗ ಎಷ್ಟು ಚೆನ್ನಾಗಿ ಕೈಲಿ 100 ರೂಪಾಯಿ ಇಟ್ಕೊ ಬಂದ್ರು ಇವ್ರು ಬಂದು ಊಟ ಕೊಡ್ತೀನಿ ಅಂತ ಬಂದ್ರು. ಎಷ್ಟು ಜನ ನೋಡಿ, ಇಲ್ಲಿ ನೋಡಿ, ಹಿಂಗಿರೋದಕ್ಕೆ ನಮ್ಮ ಜನಗಳು ಹೇಗೆ ಸಪೋರ್ಟ್ ಮಾಡ್ತಾ ಇದಾರೆ. ಪರವಾಗಿಲ್ಲ. ಸರಿ ಅಮ್ಮ, ಬರ್ತೀನಿ. ಥ್ಯಾಂಕ್ಸ್. ಥ್ಯಾಂಕ್ ಯು ನೋಡಿ, ನೋಡ್ಲಿಕ್ಕೆ ನಮಗೆ ಅದು ಕ್ಯಾರೆಕ್ಟರ್ ಒಳಗೆ, ಮುತ್ತುರತ್ನ ಕ್ಯಾರೆಕ್ಟರ್ ಒಳಗೆ ಇನ್ವಾಲ್ವ್ ಆಗ್ತಾ ಒಂದೊಳ್ಳೆ ನನಗೆ ಮೇಜರ್ ಆಗಿ ನಾನು ಏನು ನಿಮಗೆಲ್ಲ ಹೇಳಬೇಕು ಅಂತ ಹೊರಟಿದ್ನೋ ಅದು ತಾನೇ ಸಿಗ್ತಾ ಇದೆ ನಿಮಗೆ ಫುಟೇಜ್ಗಳು. ಅಂದರೆ ನಮ್ಮ ಜನ, ನಮ್ಮ ಕನ್ನಡದ ಕಲ್ಚರು, ಆ ಸುವಾಸನೆ. ಏನೇನು ಮಾಡೋದು ಭಯ ಆಗುತ್ತೆ. ಬಾ 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 ಮುಂದಕ್ಕೆ ಬಾ. ನೀವು ಹೋಗಿ ಬಾ ಬಿಲ್ಡಪ್ ಕೊಡ್ತೀನಿ. ಬಾ, ಅವನು ಬಿಲ್ಡಪ್ ಕೊಡ್ತಾನೆ ಅಷ್ಟೇ ಅವನು. ಬಾ ಶಿವ 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 ಶಿವ. ಎಲ್ಲಾರ ಮನೇಲಿ ಹೂ ಕಟ್ತಾ ಇದಾರೆ ಪಾಪ. ಮೋಸ್ಟ್ಲಿ ಇಲ್ಲಿ ಹೂ ಕಟ್ಟಿ ಕಳಿಸ್ತಾರೆ ಅನ್ಸುತ್ತೆ ಮೋಸ್ಟ್ಲಿ. ನಿಂಗೆ ಏನ್ ಅನ್ಸ್ತಾ ನಿಂಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್? ಸಕ್ಕತ್ತಾಗಿತ್ತು ನಿಜ. ನಾನು ರತ್ನನಾಗೆ ಅದನ್ನ ಆದಷ್ಟು ಕ್ಯಾರಿ ಮಾಡಿದೆ. ಬಟ್ ದೇವ್ರಣೆಗೂ ಅವ್ರಿಗೆ ಎಷ್ಟು ಇನ್ನೋಸೆಂಟ್ ಇದಾರೆ ಅಂತಂದ್ರೆ ಏನಕ್ಕೂ ಅವ್ನ್ ಕ್ಯಾಮ್ರಾ ಹಿಡ್ಕೊಂಡಿದ್ದಾನೆ. ಇನ್ನು ಉಗಿತಾನೆ ಬರ್ತಾ ಏನ್ ಮಾಡೋದಪ್ಪ. ಭಯ ಆಗುತ್ತೆ.
ಚಿಕ್ಕ ಮಗಿದ್ ನೋಡಿರ್ತೀವಿ ಕಣೆ, ನೀನ್ ಯಾಕೆ ಹೆದರ್ಕತಾ ಇದೆಯಾ? ಸುಮ್ಮನೆ ಹೆಂಗೆ ಆಡ್ತೇವೆ. ಆಮೇಲೆ ಅವ್ರು ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದಾರೆ ವಿಷಯನೇ. ತಗೊಂಡು ಆತರ ವಿಡಿಯೋ ಗಿಡಿಯೋ ಮಾಡ್ಕೊಂತ ನೀನ್ ಹುಷಾರಾಗಿರ್ಬೇಕು ತಾನೆ, ವಿಡಿಯೋ ಮಾಡ್ಕೊಂಡು ಆಮೇಲೆ ಏನಾರು ಹೆಚ್ಚು ಕಮ್ಮಿ ಮಾಡಿದ್ರೆ ಅಂತ ಬೈತವ್ರ ಆಂಟಿ. ಗೊತ್ತಾಯ್ತು, ನಾನು ಊಸ್ಕೊಂಡು ನನಗೆ ಒಂಥರ ಕಂಟಿನ್ಯೂ ಮಾಡಿದೆ ನಾನು. ಅದ್ರಲ್ಲೂ ಹೊಟ್ಟೆ ಹಸ್ಕೊಂಡಿದ್ದ ಏನ್ ಮಾಡ್ತಾರೆ ಅಂತ ನನ್ನ ಕ್ಯೂರಿಯಾಸಿಟಿ. ಸರಿ ನಾನು ಹೇಳ್ದೆ ಈಗ ಊಟ ಮಾಡ್ದ ಅಂತ ಕೇಳಿದ್ರು ಅವರು. ಇಲ್ಲ ಮಾಡಿಲ್ಲ. ಸರಿ ಏನ್ ಮಾಡ್ಬೋದು ಅವರು ಓವರ್ ಆಲ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದೇ ಒಂದು ಸೆಕೆಂಡ್ ಸಿಟಿ ನೋಡಿ ಇಲ್ಲಿಂದ ಹೆಂಗ್ ಕಾಣಿಸ್ತದೆ ಪೂರ್ತಿ. ಓಕೆ ಅಂತ ಕೊನೆಗೆ ಅವರೆಲ್ಲ ತಂದು ಕೊಟ್ಟು ಕೈ ಕೊಟ್ಟಿದ ತಕ್ಷಣ ನಂಗೆ ನಿಜ ಹೆಂಗಂದ್ರೆ ಎದೆ ತುಂಬ ಬಂದ್ಬಿಡ್ತು ಅಲ್ವಾ. ನಿಜ ಹೆಂಗದು ಬೇರೆಯವ್ರು ಹೆಂಗ್ ಫೀಲ್ ಮಾಡ್ತಾರೋ ಏನೋ. ಮೈ ಹಾರ್ಟ್ ಈಸ್ ಫುಲ್. ನಾನು ಅದನ್ನೇನು ವಾಪಸ್ ಕೊಡ್ಲಿಲ್ಲ. ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರ ಮನೆ ಚೆನ್ನಾಗಿರ್ಲಪ್ಪ. ನಿಜವಾಗ್ಲೂ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಹೇಳ್ತಾ ಇದ್ದೀನಿ. ನಿಜ ಅದು ಎತ್ತಿ ಕೊಡ್ಬೇಕನ್ನೋದಿರುತ್ತಲ್ಲ. ಅವ್ರ ಪಾಪ ಅವ್ರ ಮನೆಯಲ್ಲೂ ಏನೂ ಇಲ್ಲ, ಭಾನುವಾರ ಅಂತ ಏನೂ ಮಾಡಿಲ್ಲ. ಸೊ ಎಲ್ಲ ಎತ್ತಿ ಕೊಟ್ರು ಇರೋದು. ಓಕೆ ಈಗ ಫಸ್ಟ್ ಅವ್ನು ಏನಾರ ಮಾಡ್ಕೊಳ್ಳಿ. ಓಕೆ ಈಗ ಬ್ಯಾಕ್ ಟು ದ ಎಪಿಸೋಡ್. ಮುತ್ತು ರತ್ನ ಹತ್ರ ಈಗ ದುಡ್ಡಿಲ್ಲ. ಓಕೆ, ಚಿಲ್ಲರೆ ಕಾಸಿದೆ. ಈಗ ಆಸ್ ಎ ಮುತ್ತು ನಾನೀಗ ಸಂಪಾದನೆ ಮಾಡಬೇಕು. ಈಗ ನಾನು ಏನು ಮಾಡಿ ಸಂಪಾದನೆ ಮಾಡ್ತೀನಿ ಅನ್ನೋದು ಅದು ನಾಯಿಗೆ ಎದುರ್ಕೋತಾ ಇದ್ದಾಳೆ. ಏನು ಸಂಪಾದನೆ ಮಾಡ್ತೀನಿ ಅನ್ನೋದು ಈಗ ನಾನು ಹೋಗಿ ಕೆಲಸ ಹುಡುಕ್ಬೇಕು. ನಾನು ಈಗ ಹುಡುಕ್ತೀನಿ. ಈಗ ನೆಕ್ಸ್ಟ್ ಇರೋದೇ ಅದು. ಈಗ ಮೇಡಮ್ ಅವರು ಇಲ್ಲಿ ಅಕ್ಕಪಕ್ಕ ಅಲ್ಲೋಗಿ ಮಾತಾಡೋಣ. ಇದು ನಾಯಿ ತಳ್ಬೇಡ, ನಂಗೆ ಭಯ ಆಗುತ್ತೆ ಸಿಕ್ಕಾಪಟ್ಟೆ. ಸರಿ ಓಕೆ, ಯಾರು ಹೆಂಗೆ ಅಂತ ಹೇಳೋಕ್ಕಾಗಿಲ್ಲ. ಮಧ್ಯಾಹ್ನದ ಊಟಕ್ಕೆ ಇಟ್ಕೊ ಆಯಿತಾ? ನನಗೇನು ಬೇಡ, ನಿಂಗೆ ಬೇಕಾಯ್ತದೆ ಇಕ್ಕ. ಏನು ಅದೇ ಪುರಿ ಉಂಡೆ ತಿನ್ಕೊಂಡು ಇದು ಮಾಡೋಣ ಅಂತ ಅವೆಲ್ಲ ಬೇಕಾಗಿಲ್ಲ. ನಾನೀಗ ಹೋಗಿ ಅಲ್ಲಿ ಇಲ್ಲಿ ಏನಾದರೂ ಕೆಲಸ ಹುಡುಕ ಬರ್ತೀನಿ. ಯಾವ ಕೆಲಸ ಏನು ಇರ್ತಾರೆ ನಂಗೆ ಗೊತ್ತಿಲ್ಲ. ಹಿಡ್ಕ, ಯಾವ ಕೆಲಸ ಏನು ಇರ್ತಾರೆ ನನಗೇನು ಗೊತ್ತಿಲ್ಲ. ಎಷ್ಟು ಸಂಬಳ ಕೊಡ್ತಾರೆ ಏನು ಗೊತ್ತಿಲ್ಲ. ಆ ಥರ ಸಂಪಾದನೆ ಮಾಡ್ಕೊಂಬರ್ತೀನಿ. ಇದು ಚಾಲೆಂಜ್. ಸಂಜೆಗೆ ಏನು ಬೇಕು ನಿಂಗೆ? ಬಿರಿಯಾನಿ ಅಲ್ಲ, ಕಾಸಿರುವಾಗ ಹಿಂಗೆಲ್ಲ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಬಿರಿಯಾನಿ ಕಡಿಮೆ ಅಂತೆ ಅವಕ್ಕ ಹೇಳ್ತಾ ಇತ್ತು. 50 ರೂಪಾಯಿ. ಹೊಡೆದಲ್ಲ ಜಾಕ್ಪಾಟ್. ಏನಣ್ಣ ಸೊಪ್ಪು, ಏನೇನ್ ಸೊಪ್ಪು ಮಾರ್ತೀರಾ? ಮಸಪ್ಗೆ ಉಪ್ಸಾರ್ಗೆ ಬಸ್ಸಾರು ಮಾಡ್ತಾರೆ. ಹೂವು ಮಾರ್ತೀರಾ? ಮೆಣಸಿನ್ಕಾಯಿ, ನಿಂಬೆಹಣ್ಣು, ಶುಂಠಿ. ಅಣ್ಣ ಈಗ ನಾವು ಸಂಪಾದನೆ ಮಾಡ್ಬೇಕಂದ್ರೆ ಈಗ ನಾನು ಸದ್ಯಕ್ಕೆ ಯಾವ ಕೆಲಸ ಚೆನ್ನಾಗಿರ್ತದೆ ಅಣ್ಣ? ಸಂಪಾದನೆ ಈಗ ಸದ್ಯಕ್ಕೆ ಯಾವ್ದಾದ್ರು ಕೆಲಸ ಬೇಕು. ಈಗ ಏನು ಮಾಡ್ತಾ ಇದ್ರಿ? ಎಷ್ಟು ಬ್ಯಾಡ್ಜ್ಗೆಲ್ಲ ಕಳಿಸಿದ್ದೀನಿ ಕಾಸು ಕೊಟ್ಟು. ಅದೇನೋ ಇನ್ನೂ ಒಂಥರ 2-3 ವಾರ ಆಯ್ತದಂತೆ. ಈಗ ಸದ್ಯಕ್ಕೆ ನಾವು ಆಟೋ ಓಡಿಸ್ತಾ ಇದ್ದೀರಾ? ಆಟೋ ಓಡಿಸೋಕ್ಕೆ ಈಗ ಅದು ಹಳ್ಳಿಯಿಂದ ಬಂದಿರೋದು ನಾವು. ಒಂದು ಬಾಡಿಗೆ ಆಟೋ ತಗೊಂಡು ಓಡಿಸಿ. ಅದೇ ಅದಕ್ಕೆ ಬ್ಯಾಡ್ಜ್ ಬೇಕಲ್ಲ, ಅದಕ್ಕೆ ಕಳಿಸಿದ್ದೀನಿ. ಈಗ ಬ್ಯಾಡ್ಜ್ ಬೇಕು, ಅದಕ್ಕೆ ಬೇಕೇ ಬೇಕಂತೆ. ಅದು ಕೇಳಿದೆ. ಅದಕ್ಕೆ ಈಗ ಸದ್ಯಕ್ಕೆ ಬೇರೆ ಏನು ಊರಿಂದ ಬಂದ್ಬಿಟ್ಟಿದೀವಿ. ಯಾವ ಊರು? ಮನೆ ಮಾಡಿದ್ರೆ ಯಾವ್ದೋ ಮನೇಲಿ ಇರ್ಸೋರೆ. ಅವ ಅಣ್ಣ ಆಟೋ ಕೊಡಿಸ್ತೀನಿ ಅಂತ ಕರ್ಕೊ ಬಂದವ್ರೆ. ಡ್ರೈವಿಂಗ್ ಕೆಲಸ ಗೊತ್ತಿದ್ರೆ ಆಟೋನ ಓಡಿಸಿ. ಇಲ್ಲಿಂದ ಗೇಟು ಅಲ್ಲ, ಈಗ ಸದ್ಯಕ್ಕೆ ಎಲ್ಲ ಕಾಸು ಖಾಲಿ ಆಗ್ಬಿಡುತ್ತೆ. ಸದ್ಯಕ್ಕೆ ಏನು ಕೆಲಸ ಮಾಡೋರು ಆಯ್ತದೆ ಅಂತ ಕೇಳ್ಕೊಂಡೆ. ಸದ್ಯಕ್ಕೆ ಯಾವ ಹೋಟ್ಲ್ ಕೆಲಸ ಸಿಗ್ತಾವೆ? ದಿನಗುಳಿತಾರೆ. ಇವತ್ತು ಸಿಕ್ಕಿದ್ರೆ ಸಾಕು. ಸದ್ಯಕ್ಕೆ ನಾಳೆ ನೇರ ನೋಡ್ಕೊಳವ ಅಂತ. ಕಾಸೆಲ್ಲ ಕುಡಿಕೊಂಡು ನಾವು ಮದುವೆ ಆಗಬೇಕು ಅಣ್ಣ, ಅದಕ್ಕೆ. ಹೌದು, ಸರಿ. ಯಾವ್ದಾದ್ರು ಕೆಲಸ, ಯಾವ್ದಾದ್ರು ಹೋಟ್ಲ್ ಕೆಲಸಕ್ಕೆ ಸೇರ್ಕೋಬೇಕಾಯ್ತದೆ. ಸ್ಟಾರ್ಟಿಂಗ್ ಇಲ್ಲಿ ಬಂದಾಗಲೂ ನನ್ಗೇನಾರ ಕೆಲಸ ಸಿಗ್ತದ ಅಣ್ಣ? ನಿಮ್ಮ ಟೈಲರ್ಗೆ ಗಾರ್ಮೆಂಟ್ಸ್ಗೆ ಹೋಗ್ರಿ. ಇಲ್ಲಿಂದ ಸುಮಾರು ಜನ ಹೋಗ್ತಾರೆ. ಹೌದಾ? ಸುಮಾರು ಜನಕ್ಕೆ ಗಾರ್ಮೆಂಟ್ಸ್ ಹೋಗ್ತಾರೆ ಇಲ್ಲಿಂದ. ಸದ್ಯಕ್ಕೆ ಬೇಡ, ಊರಿನ ಕರ್ಕೊಂಡು ಬಂದು ಇವಳನ್ನ ಕೆಲಸ ಕಳಿಸ್ಕೊ. ನಾನು ಬೇಡ, ನಂಗೆ ಕೆಲಸಕ್ಕೆಲ್ಲ ಕಳ್ಸಕ್ಕಿಲ್ಲ. ಸ್ವಲ್ಪ ದಿವಸದ ಮಟ್ಟಿಗೆ ಇನ್ನೇನು ಒಬ್ಬರೇ ಬದುಕಕ್ಕಾಯ್ತದೆ ಅಣ್ಣ ಬೆಂಗಳೂರಲ್ಲಿ? ನೀವು ಅಕ್ಕಿಗೆ ತಂದ್ರೆ ಅವ್ರು ಉಪ್ಪು ಮೆಣಸಿಗೆ ತರಬೇಕು. ಒಬ್ಬರು ದುಡ್ದು ಸಂಸಾರ ಮಾಡ್ತೀವಿ ಅಂದ್ರೆ ಕಷ್ಟ. ಬಾಡಿಗೆ ಕಟ್ಟಬೇಕು, ಬಂದವ್ರು ನೋಡ್ಬೇಕು. ಯಾವಾಗ ಮುಗಿದ ಸಮಯ ಇರ್ತದ. ಒಂದು ಜರನ ಬತ್ತು ನಗಡಿ ಆಸ್ಪತ್ರೆಗೆ ಹೋದ್ರೆ 500 ರೂಪಾಯಿ ಕಮ್ಮಿ ಅಂದ್ರೆ. ಡಾಕ್ಟ್ರ್ ಇದೆ 200 ರೂಪಾಯಿ ಇದೆ. ಬ್ಯಾಂಗ್ಳೂರ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಕಣ. ಇವಳೇನೋ ಇಷ್ಟಪಟ್ಲು ತಂದ್ಬಿಟ್ಟು ಚುರುಮುರಿ ತಕೊಟ್ಟೆ 50 ರೂಪಾಯಿ ಇಸ್ಕೊಂಡ್ಬಿಡೋದ. ಅಯ್ಯಪ್ಪ, 50 ರೂಪಾಯಿನ? 40 ರೂಪಾಯಿ ಅಲ್ವಣ? ಸರಿ ಆಯಿತು, ನನಗೆ ಟೈಮ್ ಇಲ್ಲ. ಅಲ್ಲಿ ಮಾತಾಡ್ಕೊಂಡು ಹೋಗ್ಕೊಳಕ್ಕಾಗಿಲ್ಲ. ಕೆಲ್ಸಕ್ಕೆ ಓದ್ತಾ ಇದ್ದೀರಿ ವಿತ್ ಆಯುಧ. ಬಾಯ್, ಸಿ ಯು ಗೈಸ್ ವಿತ್ ರತ್ನ. ಬಾಯ್ ರತ್ನ. ಶಾನೆ ಆಡ್ಬೇಡ, ಬೇಗ ಬಾ ಮುತ್ತು. ನಾ ಕಾಯ್ತಾ ಇರ್ತೀನಿ. ನೀವು ಹುಷಾರು, ಬಾಗಿಲು ಓಪನ್ ಮಾಡಬೇಡ ಆಯಿತಾ? ಓಕೆ ಬಾಯ್.
ಬಾಯ್. ಈ ಥರ ಹೋಗ್ಬಿಟ್ರೆ ನನ್ನ ಬಿಟ್ಟು ಊರಲ್ಲಿ ಟ್ರ್ಯಾಕ್ಟ್ರು ಓಡಿಸ್ಕೊಂಡಿದ್ದವ್ ನಾನು. ಇಲ್ಲಿಗೆ ನನಗೇನು ಕೆಲಸ ಸಿಗ್ತದೋ, ಯಾರು ಏನು ಕೊಡ್ತಾರೋ, ಏನು ಮಾಡ್ತಾರೋ ಗೊತ್ತಿಲ್ಲ. ಸರಿ ಬರ್ರಿ, ಒಂದೊಂದು ನಿಮಿಷನೂ ಇಂಪಾರ್ಟೆಂಟ್. ನನ್ನ ಗಂಡ ಹೇಳಿದ, ಈ ಲೈಟ್ ಆಫ್ ಮಾಡಬೇಕು, ಕಂಡೋರ್ ಮನೆಗೆ ಬಂದಾಗ ಹೆಂಗಾಯ್ತು ಮನೆಯನ್ನ ಹಂಗೆ ಕೊಡಬೇಕು ಅಂತ. ಆ ಅಣ್ಣ ಹೇಳ್ದಂಗೆ ಸದ್ಯಕ್ಕೆ ಯಾವ್ದಾದ್ರು ಹೋಟೆಲ್ ಕೆಲಸ ಹುಡುಕ್ಬೇಕು ಅಂತ. ಬಟ್ ಈ ಸುತ್ತಮುತ್ತ ಇಲ್ಲಿ ಹೋಟೆಲ್ ಕಾಣಿಸ್ತಿಲ್ಲ, ಸಿಕ್ಕಾಪಟ್ಟೆ ದೂರ ನಡಿಬೇಕು ಅನಿಸ್ತಾ ಇದೆ. ಏನು ಕೆಲಸ ಕೊಟ್ಟರು ನನಗೆ? ಮೊಕ್ಕುಗುದ್ ಕಳಿಸ್ಬಿಟ್ರೆ, ಯಮ್ಮಿ ನೀ ಏನು ಕೆಲಸ ಮಾಡ್ತೀಯಾ ಹೋಗ್ಮುದೇವಿ ಅಂತ. ಅಯ್ಯೋ ಮುತ್ತು ಇದ್ದಾಗ ಏನು ಭಯ ಆಯ್ತಿರ್ಲಿಲ್ಲ, ಈಗ ರೋಡಲ್ಲಿ ನಡ್ಕೊ ಬರೋಕ್ಕೆ ಭಯ ಆಯ್ತೈತಲ್ಲಪ್ಪ. ಅಕ್ಕ ಕೆಲ್ಸ ಏನಾರ ಇದ್ರೆ ಕೊಟ್ಟಿರಕ್ಕ? ಕೆಲಸ, ಈ ಮನೆ ಕೆಲಸ, ಅಡುಗೆ ಸಾಮಾನು ಹೆಚ್ಕೊಡೋದು ಆ ಥರ ಏನಾರ? ನಿಮ್ಗ ಹ್ಞೂ ಕಣಕ್ಕ. ಯಾಕೆ? ಅಯ್ಯೋ ನಾವು ಊರಿಂದ ಬಂದಿದ್ದೀವಿ, ನಾವು ಈ ಥರ ಮಾಡ್ಕೊತಾ ಇರ್ತೀವಿ ಅಷ್ಟೇ. ಅಟ್ಟೆಯ ಅದು ನಾವು ಇದ್ರೊಳಗಡೆ ಹಾಕಕ್ಕೆ ಆ ಥರ ಮಾಡ್ಕೋತೀವಿ. ಊರಿಂದ ಬಂದಿರೋದು ನಾವು, ಇದು ಇಂದ ಬಂದಿರೋದು. ನಮಗೆ ಕೆಲಸ ಹುಡ್ಕೋತಾ ಇದ್ದೀವಿ. ನನ್ನ ಮದುವೆ ಆಗಿಲ್ಲ ಇನ್ನು, ಪ್ರೀತಿಸ್ಬಿಟ್ಟು ಬಂದ್ಬಿಟ್ಟಿದ್ದೀವಿ ಊರಿಂದ. ಮದುವೆ ಆಗಬೇಕು ಇಲ್ಲಿ ಅಂತ ಹುಡುಕ್ತಾ ಇದ್ದೀವಿ. ಕೆಲಸ ಏನಾರ ಇದ್ರೆ ಕೊಡಕ್ಕ ಮಾಡ್ತೀವಿ. ಬಾಡಿಗೆ ಮನೆನೂ ಕೊಡಲ್ಲ ಮದುವೆ ಆಗಿಲ್ಲ ಅಂದ್ರೆ. ಅಲ್ಲ ಅಣ್ಣ ಒಬ್ರವ್ರೆ ಅಲ್ಲಿ ಸಿಕ್ಕಿದ್ರು ನಾವು ಊರಿಂದ ಬಂದಾಗ. ಆ ಅಣ್ಣ ನಮಗೆ ಅವ್ರ ಮನೇಲಿ ಇಡ್ಸ್ಕೊಂಡವ್ರೆ, ಅವರೇ ಮದುವೆ ಮಾಡಿಸ್ತೀನಿ ಅಂತ. ಈ ಮನೇಲಿ ಕಾರ್ನರ್ ಮನೆಲ್ಲ ಇದೆಯಲ್ಲ, ಆಟೋ ಓಡಿಸ್ತಾರೆ. ಹಾಂ, ಏನೋ ಆ ಅಣ್ಣನ ಹೆಸ್ರು. ಆ ಅಣ್ಣ ಅವಾಗ ಬಂದ್ಬಿಟ್ಟು ಹೋಯ್ತಾರೆ. ಈಗ ನಮಗೆ ಬಿಟ್ಟವ್ರೆ, ನಾವು ಇತ್ಕೊಳ್ರಿ ಅಂತ. ಅವ್ರಿಲ್ಲ, ಅವರು ಇಲ್ಲ ಇವಾಗ, ನಮಗೆ ಮಾತ್ರ ಬಿಟ್ಟವ್ರೆ. ನಾವು ಬಂದು 2 ದಿನ ಆಯ್ತು ಅಷ್ಟೇ. ಕೆಲಸ ಅವನೇನು ಓದಿಲ್ಲ, ಅವನೀಗ ಅಲ್ಲೆಲ್ಲೋ ಹುಡ್ಕೊಂಡು ಹೋಗೋನೆ. ಅವನೊಬ್ಬನೇ ಮಾಡಿದ್ರೆ ಆಯ್ತದ ಕೆಲಸ ಅಂದ್ಬಿಟ್ಟು ನಾನು ಬಂದೆ. ನಂಗೆ ಯಾಕೋ ಅನಿಸ್ತದೆ ಊರಿಂದ ಆಚ್ಕಿದೀವಿ ನಾವು ಅಂತ. ಜನ ಅವರೇ, ಬಿಲ್ಡಿಂಗ್ಗಳು ಇಲ್ಲ. ಗಾಡಿಗಳು ಸರಿಯಾಗಿ ಅವೆ, ಅದು ಅಪಾರ್ಟ್ಮೆಂಟು ಅದೇ. ಆದರೆ ಊರಿಂದ ಆಚ್ಕಿದೀವ ಏನೂ ಗೊತ್ತಾಯ್ತಿಲ್ವೇ. 5,000 ಈಗ ಆಟೋ ಕೊಡಿಸ್ತೀನಿ ಅಂದ್ಬಿಟ್ಟು ಅವಣ್ಣ 5,000 ರೂಪಾಯಿ ಇಸ್ಕೊಬಿಟ್ಟವ್ರೆ. ಈಗೇನು ಇಲ್ಲ ನಮಗೆ. ಅದಕ್ಕೆ ಏನಾರು ಊಟಕ್ಕೆ ಒಂದೊಂದು ಊಟಕ್ಕಾದ್ರೂ ಸರಿ ಹೋಯ್ತದಲ್ವಕ್ಕ, ಅದಕ್ಕೆ ಕೇಳೋಣ ಅಂತ. ನೀವ್ಯಾಕೆ ಸುಮ್ನೆ ಅವ್ರ ಕೈ ಕೊಟ್ರಿ ಆಟೋಕ್ಕೆ? ಅವಣ್ಣ ಪಾಪ ಮನೆನೇ ನಂಬು ಕೊಟ್ಟೈತಲ್ಲಕ್ಕ. ಆಟೋ ಕೊಡಿಸ್ತೀನಿ. ಆಟೋ ಕೊಡಿಸ್ತೀನಿ, ಅದೇನೋ ಬ್ಯಾಡ್ಜ್ ಮಾಡಿಸ್ಬೇಕಂತೆ. ಆ ಬ್ಯಾಡ್ಜ್ ಮಾಡ್ಸಕ್ಕೆ ಅದೇನೋ 5,000 ಆಯ್ತದೆ ಅಂತ ಅಂದ್ಬಿಟ್ಟು. ಆಮೇಲೆ ಬಂದು ಹೇಳ್ತೀನಿ ನೋಡಿ, ಬಾರ ಓದ್ಕೊಂಡಿದ್ದೆ. ಈಗ ಇನ್ನೊಂದು ಹೇಳ, ಹೊಸಬ್ರು ಅಂದ್ರೆ ಅಷ್ಟು ಬೇಗ ಕೆಲ್ಸಕ್ಕೂ ಸೇರಿಸ್ಕೊಳ್ಳೋದು. ಇವಾಗೇನು ಇಲ್ವಾ ಅಕ್ಕ? ಇವಾಗ ಊಟ ಗೀಟಕ್ಕೆ ಏನಾರ ಸ್ವಲ್ಪ ನೀನ್ ಕೆಲಸ ಮಾಡ್ತೀನಿ ಅಂದ್ರೆ ಒಬ್ರು ಗಾರ್ಮೆಂಟ್ಸ್ ಹೋಯ್ತಾರೆ, ಸಾಯಂಕಾಲ ಬರ್ಬೇಕು. ಬೆಳಗ್ಗೆ ಹೋಗಿ ಸಾಯಂಕಾಲ ಎಷ್ಟು ಕೊಡ್ತಾರಕ್ಕ? ಅಲ್ಲಿ ನೀವೇನ್ ಕೆಲಸ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್. ಓ ಹಂಗೆ. ನಡೆದು ಕಾಲೇ ಸೋದೆ ಹೋಗತ್ತೆ. ಯಾರು ಮಗ ಕೊಟ್ಟು ಮಾತಾಡಕ್ಕೆ ರೆಡಿ. ಆಮೇಲೆ ಕನ್ನಡದವ್ರಿಗಿಂತ ಬೇರೆ ಊರವರೇ ಜಾಸ್ತಿ ಅವ್ರೆ. ಹಂಗೆ ಯಾರು ಅಣ್ಣ ಅವ್ರೆ, ಕೇಳೋಣ. ಅಣ್ಣವ್ರೆ, ಇಲ್ಲಿ ಏನಾದರೂ ಕೆಲಸ ಸಿಗ್ತದಾ? ಕೆಲಸ ಸಿಗ್ತದಾ? ಮಾಡ್ತಾ ಇದ್ದೀರಲ್ಲ ಅದು ಗುಡ್ಡೆ ಹಾಕೋದು, ಗೋರೆ ಹಾಕೋದು. ಮೆಸ್ರಣ್ಣ ಐದಣ್ಣ ಕೆಲಸ. ಹ್ಞೂ, ಇದು ಎಷ್ಟಿರ್ತದೆ ದಿನಗೂಲಿ? 800 ಸ್ಟಾರ್ಟು, 1000 ಎಲ್ಲ ಸಿಗ್ತದೆ. ಜಲ್ಲಿ ಬಾಚ್ ಹಾಕೋದು ಎಲ್ಲ ಇದು ಮಾಡೋದು. ಓ ಅದೆಲ್ಲ ಕಮ್ಮಿ. ಅಯ್ಯೋ ನಡ್ಕೊಂಡು ಹೋಗ್ತಾಯಿದೆ.
ಮಳೆ ಬೇರೆ ಬತ್ತಾದೆ, ಏನು ಮಾಡೋದು? ಮುತ್ತುಗಿತ್ತು ಗೊತ್ತಾದ್ರೆ ಈಚೆಗೆ ಬಂದಿರೋದು. ರೋಡ್ ಬೇರೆ ನ್ಯಾಯವಾಗಿ ನೋಡ್ಕೋಬೇಕು, ಇಲ್ಲ ಅಂತಂದರೆ ಇಲ್ಲಿ ಯಾವುದೋ ಸ್ಕೂಲ್ ಐತೆ, ಏನಾರ ಮಾಡಬೇಕು. ಆ ಅಕ್ಕ ಗಾರ್ಮೆಂಟ್ಸ್ ಅಂತಂತು. ಈ ಅಣ್ಣನ ಹತ್ರ ಕೇಳೋಣ ಅಂತಂದರೆ ಈ ಅಣ್ಣ ಬೇರೆ ಕಾಸು ಇಸ್ಕೊಬಿಟ್ಟೋಗೈತಲ್ಲ, ಒಂದು ಸ್ವಲ್ಪ ನಂಗೆ ಭಯ ಆಯ್ತದೆ ಗಂಡಸ್ರ ಹತ್ರ ಮಾತಾಡೋದಂದ್ರೆ ಎಲ್ಲ. ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ಮಕ್ಕಳೆಲ್ಲ ಓಯ್ ಹಾಯ್ ಅಣ್ಣ, ತೊಳೆಯಕ್ಕೆ ಕೀಳಿಯೋಕೆ ಹೌದಾ? ದಿನ ಬೇಕಾದ್ರೆ ಇಲ್ಲೇ ಇರೋದು ಮನೆ, ಈಗ ಊರಿಂದ ಬಂದಿದ್ದೀವಿ. ನೀವೇನಾರ ಇಲ್ಲೇ ದಿನ ಹೇಳಿದ್ರೆ ಬೇಕಾದ್ರೆ ಬಂದು ತೊಳ್ಕೊಟ್ಟು ಹೋಯ್ತೀನಿ ಅಣ್ಣ. ಓ, ನಂಬರೆಲ್ಲ ಹೇಳಕ್ ಬರೋಕ್ಕಿಲ್ಲ ಅಣ್ಣ. ಎಷ್ಟು ಗಂಟೆಗೆ ಬಾ ಅಂತಂದ್ರೆ ಅಷ್ಟು ಗಂಟೆಗೆ ಬರ್ತೀನಿ ನಾನು. ಇವತ್ತೇನಿಲ್ವಾ ಅಣ್ಣ? ಏನಾರ ಇದ್ರೆ ಮಾಡ್ಕೊಡ್ತೀನಿ, ಒಂದು 100 ರೂಪಾಯಿ. ನಮ್ಗೆ ಕೆಲಸ ಇಲ್ಲ, ಬೆಳಗ್ಗೆ 4 ಪ್ಲೇಟ್ ಹೋಗವೆ. ಹೌದಾ? ಯಾರು ಏನು ಕೊಡ್ತಾ ಇಲ್ಲ. ಅದಕ್ಕೆ ಈ ದೊಡ್ಡ ದೊಡ್ಡ ಮನೆ ಆ ಹೋಟ್ಲು ಪಾಟ್ಲು ಇರ್ತದಲ್ಲ, ಅಲ್ಲಿಗೆ ಹೋಗೋಣ ಅಂತ ಹಿಂಗೆ ನಡ್ಕೊಂಡು ಹೋಯ್ತಾ ಇದ್ದೀನಿ. ಏನಾರೋಣ, ಏನಾದ್ರು ಕೆಲಸ? ಹ್ಞೂ ಕಣಣ್ಣ, ಇದು ಹಳ್ಳಿಯಿಂದ ಬಂದಿದ್ದೀವಿ. ಹಂಗೆ ನಮ್ಮ ಬೆಂಗಳೂರು ಹೆಂಗೆ ಅಂತ ನಮ್ಮ ಜನಕ್ಕೆ ತೋರಿಸ್ತಾ ಇದ್ದೆ. ಹಂಗೆ ಕ್ಯಾಮ್ರಾ ಇದ್ದರೆ ಇದೊಂದು ಡಿಸ್ಅಡ್ವಾಂಟೇಜ್ ನೋಡಿ. ಇದು ಇಲ್ಲದೆ ಕೇಳಬೇಕು. ಓಕೆ, ಕ್ಯಾಮ್ರಾ ಆಫ್ಲೈನ್ ಮಾಡಿ ಬರ್ತೀನಿ.